ಸಂಡೇ ಎಪಿಸೋಡ್ ಫನ್ ಟಾಸ್ಕ್ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿದೆ. ಅದೇ ಥರ ನೆನ್ನೆ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಕೂಡ ಹೇಳಿದರು, 200% ಈ ವಾರ ಎಲಿಮಿನೇಷನ್ ಆಗುತ್ತೆ ಅಂತ. ಬಟ್ ಅದು ನಿಜನಾ ಸುಳ್ಳ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಾಗಿ ಕಿಚ್ಚ ಸುದೀಪ್ ಅವರು ಹೇಳಿರೋದು ಕರೆಕ್ಟು. ಆ ಒಂದು ಎಲಿಮಿನೇಷನ್ ನಡೆಯೋ ಚಾನ್ಸಸ್ಸು ಜಾಸ್ತಿ ಇದೆ. ಅದು ರಿಲೇಟೆಡ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಎಲ್ಲರೂ ಕೂಡ ಜಾಯ್ನ್ ಆಗಿ ನಮಗೆ ಅಲ್ಲಿ ಕ್ಲಿಯಾರಿಟಿ ಸಿಗುತ್ತೆ, ಏನೇ ವಿಷಯ ಏನು ಕತೆ ಆ ಒಂದು ಎಪಿಸೋಡಲ್ಲಿ ಏನು ಆಗಬಹುದು ಕ್ವಶನ್ ಮಾರ್ಕ್ ಇಟ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಮೇನ್ ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ಈ ಒಂದು ಪ್ರೋಮೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫನ್ ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಈ ಒಂದು ಫನ್ ಟಾಸ್ಕು ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಾಗಿ ಎಲ್ಲರೂ ಕಂಟೆಸ್ಟೆಂಟ್ಸ್ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಅದೇ ಥರ ಒಂದು ಐಟಮ್ ಇಟ್ಟಿರ್ತಾರೆ. ಒಂದು ಫುಡ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಆ ಥರ ಒಂದು ಪ್ಲೇಟಲ್ಲಿ ಐಟಮ್ಸ್ನ ಇಟ್ಟಿರ್ತಾರೆ. ಇಬ್ಬರು ಜೋಡಿಯಾಗಿ ಬರ್ತಾರೆ. ಒಬ್ಬರು ಜೋಡಿ ಅಂತ ಅಂದರೆ ನಾರ್ಮಲಾಗಿ ಈ ಪ್ರೋಮೋದಲ್ಲಿ ನೋಡಿರುವಾಗ ಧನುಷ್ ಮತ್ತು ರಕ್ಷಿತಾ ಅವರು ಒಂದು ಜೋಡಿ ಆಗಿರ್ತಾರೆ. ಮಾಳು ಮತ್ತು ರಜತ್ ಅವರು, ಮತ್ತು ನೆಕ್ಸ್ಟ್ ಗಿಲ್ಲಿ ಮತ್ತು ರಜತ್ ಅವರು, ಈ ಥರ ಜೋಡಿಯಾಗಿ ಆ ಒಂದು ಫುಡ್ನ ಗೆಸ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಒಂದು ಟ್ವಿಸ್ಟ್ ಕೂಡ ಇರುತ್ತೆ ಅಂತಲೇ ಅನ್ಬೋದು. ಇವಾಗ ಆ್ಯಕ್ಚುಲಾಗಿ ಪ್ಲೇಟಲ್ಲಿ ಏನಿದೆ ಅದನ್ನ ಆ ಒಂದು ಸ್ವೀಟ್ನ ಗೆಸ್ ಮಾಡಿದ್ಮೇಲೆ ಇವಾಗ ಏನಾದ್ರು ಒಂದು ಐಟಮ್ ಇದೆ ಅಂತಲೇ ಅಂದ್ಕೊಳ್ಳಿ. ಇವಾಗ ರಸಗುಲ್ಲ ಇದೆ ಅಂತಲೇ ಅಂದ್ಕೊಳ್ಳಿ. ಆ ರಸಗುಲ್ಲನ ಟೇಸ್ಟ್ ಮಾಡಿ ಅವರು ಡೈರೆಕ್ಟಾಗಿ ರಸಗುಲ್ಲ ಅಂತ ಹೇಳೋಂಗಿಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ ಆ ಒಂದು ಪಾಯಿಂಟ್ಸ್ ಬರುತ್ತೆ, ಆದರೆ ಡೈರೆಕ್ಟಾಗಿ ಹೇಳೋಂಗಿಲ್ಲ. ಅದನ್ನು ಅವರು ಇಂಡೈರೆಕ್ಟಾಗಿ ಹೇಳಬೇಕಾಗಿರುತ್ತೆ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫನ್ ಟಾಸ್ಕ್ ಅಂತಲೇ ಅನ್ಬೋದು. ಇದರಲ್ಲಿ ಗಿಲ್ಲಿಯವ್ರ ವಿಷಯನೂ ಕೂಡ ಹೈಲೈಟ್ ಆಗುತ್ತೆ. ಏನಾದ್ರು ಕೊರೋನಾ ಬಂದ್ಬಿಡ್ತಾ ನನಗೆ ಅಂತ. ಏನಕ್ಕೆ ಅಂತ ಅಂದರೆ ಆ ಒಂದು ಫುಡ್ ಏನಿರುತ್ತೆ ಆ ಥರ ಟೇಸ್ಟ್ ಕೊಡ್ತಾ ಇರುತ್ತೆ. ಒಂದು ರವೆ ಅಂತ ಹೇಳ್ತಾರೆ, ಇನ್ನೊಂದು ಸ್ವೀಟ್ ಏನೋ ಟೇಸ್ಟ್ ಮಾಡ್ತಾರೆ. ಬಟ್ ಅಲ್ಲಿ ಹೇಳಿದಾಗ ಏನಾದರೂ ನನಗೆ ಟೇಸ್ಟಿಗೆ ಗೊತ್ತಾಗ್ತಿಲ್ಲ, ಏನಾದರೂ ಕೊರೋನಾ ಏನಾದ್ರು ಬಂದ್ಬಿಡ್ತಾ ನನಗೆ ಅಂತ ಫನ್ನನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಅನ್ಬೋದು. ಅವರು ಮತ್ತು ರಜತ್ ಅವರು ಜೋಡಿ ಆಗಿರ್ತಾರೆ. ಆವಾಗ ಸ್ವ್ಯಾಪ್ ಆದಮೇಲೆ ಮತ್ತೆ ಆ ಒಂದು ವಿಷಯನ ಹೇಳ್ತಾರೆ. ಅಂದರೆ ಕಿಚ್ಚ ಸುದೀಪ್ ಅವರು ಪಾಯಿಂಟ್ಸ್ ಯಾವ ರೀತಿ ಕೊಡ್ತಾರೆ ಅಂತ ಅಂದರೆ ಆ ಒಂದು ಪಾಯಿಂಟ್ಸು 2 ಪಾಯಿಂಟ್ಸ್ ಎಲ್ಲ ಬರುತ್ತೆ. ಅದಕ್ಕೆ ಅವರು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ನಮ್ಮ ಕೆಲವೊಂದು ಗೆಲ್ಲಕ್ಕೆ ಆಗಲ್ಲ ಅಂತ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ. ಅಂದರೆ ಸಂಡೇ ಅಂತ ಆದಮೇಲೆ ಫನ್ ಟಾಸ್ಕ್ ಇದ್ದೇ ಇರುತ್ತೆ. ಅದೇ ಥರ ಈ ಒಂದು ಪ್ರೋಮೋದಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಏನಂತ ಅಂದರೆ ಗಿವ್ ಅಪ್ ಮಾಡೋದ ಅಂತಲೂ ಕೂಡ ಹೇಳ್ಬಿಡ್ತಾರೆ ರಜತ್ ಅವರು. ಅಂದರೆ ಅವ್ರಿಗೆ ಗೆಸ್ ಮಾಡೋಕ್ಕಾಗ್ತಿಲ್ಲ. ಆ ಒಂದು ಫುಡ್ಡನ್ನು ಅವರು ಡೈರೆಕ್ಟಾಗಿ ಹೇಳೋಂಗೆ ಇಲ್ವಲ್ಲ ಫಸ್ಟ್ ಆಫ್ ಆಲು. ಅದನ್ನು ಇಂಡೈರೆಕ್ಟಾಗಿ ಹೇಳ್ಬೇಕಾಗಿರೋದ್ರಿಂದ ಅದನ್ನು ಗೆಸ್ ಮಾಡೋದಕ್ಕೂ ಆಗ್ತಿಲ್ಲ, ಅದೇ ಥರ ಅದು ಹೇಳೋದಕ್ಕೂ ಆಗ್ತಿರಲಿಲ್ಲ. ಅದಕ್ಕೆ ಒಂದು ಫನ್ ಟಾಸ್ಕ್ ರಿಲೇಟೆಡ್ ಆಗಿ ಬಿಡಲೋ ಅಂತ ಎಂದಾಗ ಕಿಚ್ಚ ಸುದೀಪ್ ಅವರು ಈ ಒಂದು ಟಾಸ್ಕ್ಗೆ ನೀವೇನಾದರೂ ಗೆದ್ದರೆ 2 ಪಾಯಿಂಟ್ ಸಿಗುತ್ತೆ ಅಂತ. ಹಂಗಾದ್ರೆ ಬೇಡಕ್ಕೆ ಬೇಡ ಸರ್, ನಾವು ಸೋಲ್ತೀವಿ ಬಿಡಿ ಸರ್ ಅಂತ ಗಿಲ್ಲಿ ಅವರು ಒಂದು ನಾರ್ಮಲ್ ಆಗಿ ಆ ಒಂದು ವಿಷಯನ ಹೇಳ್ತಾರೆ. ಒಟ್ಟಿನಲ್ಲಿ ಫನ್ ಆಗಿದೆ ಈ ಒಂದು ಟಾಸ್ಕು. ಯಾವ ರೀತಿ ಪ್ರೋಮೋ ಬಂದಿದೆಯಲ್ಲ ಅದೇ ಥರ ಬಂದರೆ ಇನ್ನೂ ಚೆನ್ನಾಗೇ ಇರುತ್ತೆ. ಆದರೂ ಕೂಡ ಅಲ್ಲಿ ಏನು ಐಟಮ್ ಇಟ್ಟಿದ್ದಾರೆ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಒಂದು ಸ್ವೀಟ್ಸ್ ಆಗಿರ್ಬೋದು, ಅಂದರೆ ಕಾವ್ಯ ಅವ್ರಿಗೆ ಅಲ್ಲಿ ಸ್ವೀಟ್ ಸಿಕ್ಕಿದೆ, ಒಂದು ರಸಗುಲ್ಲ ಥರ ಟೈಪ್ ಇದೆ. ಅದೇ ಥರ ಒಂದು ಮಾಳು ಅವ್ರಿಗೆ ಒಂದು ಫುಡ್ ಬೇರೆ ಥರನೇ ಸಿಕ್ಕಿದೆ, ಹಿಟ್ಟು ಥರ, ಅಂದರೆ ನಾರ್ಮಲ್ ಆಗಿ ಫ್ಲೋರ್ ಥರ ಇರುತ್ತಲ್ಲ ಆ ಒಂದು ಮೈದಾ ಹಿಟ್ಟು ಥರ ಕಾಣಿಸ್ತಾ ಗೊತ್ತಿಲ್ಲ ಯಾವ ಫುಡ್ಡು ಏನಂತ. ಬಟ್ ಅವ್ರಿಗೆ ಗೆಸ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಅಂದರೆ ಅವರು ಪ್ಲೇಟ್ಗಿಂತ ಮುಂಚೆ ಇಟ್ಟಿರ್ತಾರಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಮಾಳು ಮತ್ತು ರಜತ್ ಅವ್ರ ನಡುವೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅವರಿಬ್ಬರು ಟೀಮ್ ಆಗಿರ್ತಾರಲ್ಲ, ಅವ್ರಿಗೆ ಹೇಳುವಾಗ ಏನಾದರೂ ಅದು ಉಪ್ಪುಂಕಾಯ ಅಂತ ಕೇಳಿದಾಗ ಅದು ಕೂಡ ತಪ್ಪಾಗಿರುತ್ತೆ ಇಲ್ಲಿ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಅನ್ಬೋದು. ಒಂದೊಂದು ಫುಡ್ ಕೂಡ ವೆರೈಟಿ ಆಗಿದೆ. ನಿಮ್ಮ ಪ್ರೋಮೋ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದಿಷ್ಟು ಒಂದು ಪ್ರೋಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೋಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.